ಇದೊಂದು ಕರ್ಮಕಾಂಡ ಅಂತ ಹೇಳುವಂತಹದ್ದು. 4-5 ಸಾವಿರ ಕೋಟಿ ರೂಪಾಯಿಗಳ ಅವ್ಯವಹಾರ ಆ ಸೈಟ್ ಹಂಚಿಕೆಯಲ್ಲಿ ಆಗಿದೆ ಎನ್ನುವಂಥದ್ದು ದೃಢಪಟ್ಟಿದೆ. ಆ ಸಂಬಂಧಿಸಿದ ಅಧ್ಯಕ್ಷರು ಇವತ್ತು ಘಂಟಾಘೋಷವಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ಪ್ರಚಾರ ಮಾಡಿದ್ದಾರೆ. ಮೂಡ ಹಗರಣದಲ್ಲಿ ಅದು 91ನೇ ಇಸ್ವಿಯಲ್ಲಿ ಆದಂತ ಕಾನೂನು ಪ್ರಕಾರ ಆದಂತಹದ್ದು. 92ರಲ್ಲಿ ಮೂಡಕ್ಕೆ ಬೇಕಾದಂತ ಜಮೀನುಗಳ ಸ್ವಾಧೀನ ಪರಭಾರೆ ಮಾಡಿಕೊಳ್ಳುವಂತಹದ್ದು ನಡೀತು. ಇತ್ತೀಚಿನ ವರ್ಷಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ಷೇತ್ರವನ್ನು ಪೂರ್ತಿ ಮೂಡಾದ ಕಬ್ಜಾದಲ್ಲಿ ಇದ್ದಂತಹದ್ದು ಕೂಡ ನಮ್ಮ ಬಿಟಿದಲ್ಲಿ ಇದೆ. ಇದನ್ನು ಮತ್ತೊಮ್ಮೆ ವಾಪಸ್ ಮುಚ್ಕಂಡಿ ಅವರಿಗಾಗಲಿ ಗದ್ದನಕೇರಿ ಅವರಿಗೆ ತಾಂಡಾದ್ರು ಕೊಡ್ಲಿಕ್ಕೆ ಬರೋದಿಲ್ಲ. ಬಿಟಿದ ಕಬ್ಜಾದಲ್ಲಿ ಇದೆ. ಇದನ್ನು ವಾಪಸ್ಸು ಅವ್ರಿಗೆ ಆ ವ್ಯಕ್ತಿಗೆ ಒಬ್ಬರಿಗೆ ಬಿಟ್ಟು ಕೊಟ್ಟು ವಾಪಸ್ಸು ಅದನ್ನು 3 ಎಕರೆ ಅವ್ರ ಬಾಮೈದನೆ ಕೊಟ್ಟು ಅದನ್ನ ಅವ್ರ ಹೆಸರಿನಿಂದ ಅಕ್ವೈರ್ ಮಾಡ್ಕೊಳ್ಳುವಂತ ಕೆಲಸ ಮಾಡಿದಂತ ಒಂದು ದುಷ್ಕೃತ್ಯ ಸಿದ್ದರಾಮಯ್ಯನವರು ಈ ಸರ್ಕಾರದಲ್ಲಿ ಆಗಿದೆ. ನಾನು ಇದ್ದಿದ್ದಿಲ್ಲ, ನಾ ಭಾಗವಹಿಸಿದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಲ್ಮೇಲೆ. ಮತ್ತೆ ನಿಮ್ಮ ಮನೆಯವ್ರದ್ದು ಸಂದರ್ಭ ಬಂದಾಗ ನೀವು ಭಾಗವಹಿಸಿಲ್ಲ ಅಂತ ಆಗುತ್ತಾನೆ. ಆ ಮಹಿಳೆ ಬಗ್ಗೆ ನಾನು ಆರೋಪ ಮಾಡೋದಲ್ಲ. ಮಹಿಳೆಯರು ಪಾಪ ಹೆಣ್ಮಕ್ಳು, ನಮ್ಮ ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ನಾವು ಬೈದಿಗೆ ತರಲಿಕ್ಕೆ ಆಗೋದಿಲ್ಲ. ನಮ್ಮ ಹೆಸರಿಂದ ನಮ್ಮ ಮನೆಯವ್ರನ್ನ ಕೆಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ವಾಸ್ತವವಾಗಿ ಅವ್ರಿಗೆ ಸಿಗಬೇಕಾದಂಥದ್ದು 3 ಎಕರೆ 16 ಗುಂಟೆ. 3 ಎಕರೆ 16 ಗುಂಟೆ ಅವ್ರದ್ದು ಹೋಗಿತ್ತು ಅಂದ್ರೆ 2 ಪಟ್ಟು 40/60 40/60 2 ಸೈಟ್ ಸಾಕಾಗಿತ್ತು. ಅವ್ರು 14 ಸೈಟ್ ಯಾಕೆ ತೊಗೊಂಡ್ರಿ? ಯಾವ ಆಧಾರದ ಮೇಲೆ ತೊಗೊಂಡ್ರಿ? ಏನ್ ಅಧಿಕಾರ ತಗೊಳ್ಳುವಂತ ಪ್ರದೇಶ ಯಾವ್ದು ಗೊತ್ತಾ ನಿಮ್ಗದು? 50-50 ಮಾರ್ಜಿನ್ ಮಾಡಿದ್ದಾರೆ. ಎಲ್ಲ ಕಡೆ ಅಲ್ಲೆಲ್ಲಿ ಆಗಿದೆ. ಸರಿನೋ ತಪ್ಪೋದು ಬೇರೆ ವಿಚಾರ, ಸರ್ಕಾರ ಚರ್ಚೆ ಮಾಡಿದ್ರು. ಆ ಸೈಟು ಎಲ್ಲಿ ತಗೋಬೇಕು? ಎಲ್ಲೇ ಅಲ್ಲಿ ತುಳಸಿಗೇರಿ ಯಾವುದೋ ಗುಡ್ಡದಲ್ಲಿ ಹೋದಂತ ಜಮೀನಿಗೆ ಬಾಗಲಕೋಟೆ ಇಲ್ಲಿ LIC ಸರ್ಕಲ್ದಾಗ ಕೊಡುವಂಥದ್ದು, ಇಲ್ಲಿ ಯಾವುದೋ ಒಂದು ಪ್ರತಿಷ್ಠಿತ ಒಂದು ಬಡಾವಣೆ ಇದೆ ಡಿಚಾರ್ಜ್ ಪಕ್ಕ ಕೊಡುವಂಥದ್ದು ಆಗೋದು ಅಂತ ಕೆಲಸ ಇವತ್ತು ಮಾಡಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಜಮೀನು ಕಿಮ್ಮತ್ ಕೊಟ್ಟಂತದ್ದು 17 ಲಕ್ಷ. ಗೊತ್ತಿದೆ ಅದು ಎಲ್ಲರಿಗೂ. 17 ಲಕ್ಷ ಕೊಟ್ಟಂತದ್ದು. 62 ಕೋಟಿ ಕೊಟ್ಟರೆ ನಾನು ಕೊಡ್ತೀನಿ ಅಂತಾರ. 62 ಕೋಟಿ. ಅರೆ ವರ್ಷ ಪತ್ತಲ್ಲಿ 17 ಲಕ್ಷ ಇದ್ದಂತ 62 ಕೋಟಿ ಆಯ್ತಾ? ಎಲ್ಲಿಂದ ಆಯ್ತು? ಅದು ನಿಮ್ ಗಮನಕ್ಕೆ ಬರಲಾದಾಗಿದೆ. ಇದು ನಿಮ್ಗೆ ಗೊತ್ತಿಲ್ಲೇ ಆಗಿದೆಯಾ? ಖಬರ್ದಾರ್ ಸರ್ಕಾರಕ್ಕೆ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಅರಾಜಕತೆ ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಇವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇನಿಷಿಯೇಷನ್ ಮಾಡಿ ಇವರು ಆರೋಪಿತ ಇದ್ದಾರೆ ಅಂತ ಹೇಳಿದಾಗೂ ಕೂಡ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರಿ ಪ್ರಾಯೋಜಿತ ಒಂದು ದುಷ್ಕೃತ್ಯಕ್ಕೆ ಇಳಿದಿದ್ದಾರೆ. ಅವರ ಅನೇಕ ಶಾಸಕರು ಕೂಡ ಮುಂದಾಗಿ ಈ ಸರ್ಕಾರ ಅಷ್ಟೇ ಆಗಬಾರ್ದು ಅನ್ನೋಂಥ ಉದ್ದೇಶ ಇಟ್ಟುಕೊಂಡು, ರಾಜೀನಾಮೆ ಕೊಡಬಾರ್ದು ಅನ್ನೋಂಥ ಉದ್ದೇಶ ಇಟ್ಟುಕೊಂಡು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂತ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದಾರೆ. ಅದು ನಡೆಯುವುದಿಲ್ಲ. ತೀವ್ರವಾಗಿ ಇವತ್ತು ವಾತಾವರಣ ಸೃಷ್ಟಿಯಾಗಿ ಇಡೀ ರಾಜ್ಯದಂತ ದೇಶಾದ್ಯಂತ ರಾಜೀನಾಮೆ ಸಿದ್ದರಾಮಯ್ಯ ಕೊಡಬೇಕು. ನೈತಿಕತೆ ಹೊತ್ತು ಏನಾದ್ರು ಕಿಂಚಿತ್ತಾದ್ರೂ ಉಳಿದರೆ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಮುಂದಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅನ್ನೋ ಒತ್ತಾಯ ಈ ಸಭೆ ಮೂಲಕ ನಾನು ಕೂಡ ಮಾಡ್ತಾ ಇದ್ದೇನೆ.